ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ನಿನ್ನೆ ಬೆಂಗಳೂರಿನ ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಕೇಂದ್ರ ಸರ್ಕಾರದ ಹಿಂದಿ ಕಾರ್ಯಕ್ರಮವನ್ನು ವಿರೋಧಿಸಿ ಕರವೇ ಕಾರ್ಯಕರ್ತರು ಈಗಾಗಲೇ ಕಾರ್ಯಕ್ರಮಕ್ಕೆ ಅಡ್ಡಿಯನ್ನು ಪಡಿಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ಬಗ್ಗೆ ಮಾತಾಡಲಿಕ್ಕೆ ಕರವೇ ರಾಜ್ಯಾಧ್ಯಕ್ಷರಾಗಿರುವಂತಹ ನಾರಾಯಣ್ ಗೌಡರು ನಮ್ಮ ಜೊತೆಲಿದ್ದಾರೆ. ಸರ್, ನಿನ್ನೆ ಏನು ಕಾರ್ಯಕ್ರಮ ನಡೆದಿತ್ತು, ಯಾಕೆ ಅಡ್ಡಿಪಡಿಸಿದಂಥದ್ದು ಅಂತ? ರಾಜ ಭಾಷಾ ಸಮಿತಿ ಅಂತ ಕೇಂದ್ರ ಸರ್ಕಾರದ ಒಂದು ಸಂಸ್ಥೆ. ಆ ಸಂಸ್ಥೆ ತಾಜ್ ವೆಸ್ಟ್ ಎಂಡ್ ಹೋಟ್ಲಲ್ಲಿ ಕೂತ್ಕೊಂಡು ಬೆಂಗಳೂರಲ್ಲಿ ಕರ್ನಾಟಕದಲ್ಲಿರುವಂಥ ಎಲ್ಲ ಕೇಂದ್ರ ಸರ್ಕಾರದ ಅಧಿಕಾರಿಗಳನ್ನು ಕೂರಿಸ್ಕೊಂಡು ಹಿಂದಿಯನ್ನು ಹೇಗೆ ಕರ್ನಾಟಕದಲ್ಲಿ ಬೆಳೆಸಬೇಕು, ಹಿಂದಿ ಕಲಿಯೋದ್ರಿಂದ ಏನೇನು ಲಾಭ ಇದೆ ಅಂತ ಹೇಳಿ ಅವ್ರನ್ನೆಲ್ಲ ಕೂರಿಸ್ಕೊಂಡು ನಿಮಗೆ ಹೆಚ್ಚು ಇಂಕ್ರಿಮೆಂಟ್ಗಳು ಸಿಗುತ್ತೆ ಹಿಂದಿ ಕಲಿಯೋದ್ರಿಂದ, ಮತ್ತು ನಿಮಗೆ ಬೋನಸ್ ಕೊಡ್ತೀವಿ, ಚಿನ್ನದ ಪದಕಗಳನ್ನು ಕೊಡ್ತೀವಿ. ಹಾಗಾಗಿ ನಿಮ್ಮ ಎಲ್ಲ ಇಲಾಖೆಗಳಲ್ಲಿ ಹಿಂದಿಗೆ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡಬೇಕು ಅಂತ ಹೇಳಿ ಅಧಿಕಾರಿಗಳ ಮೇಲೆ ಒತ್ತಡವನ್ನು ಹಾಕುವಂಥ 3 ದಿನದ ವಿಚಾರ ಸಂಕಿರಣ ಅದು. ನನಗೆ ಮಾಹಿತಿ ಕೊಟ್ಟವರು ಯಾರು? ಕೇಂದ್ರ ಸರ್ಕಾರದ ಅಧಿಕಾರಿಗಳೇ ಮಾಹಿತಿ ಕೊಟ್ಟಿದ್ದು. ಕರ್ನಾಟಕದಲ್ಲಿರುವ ಕೇಂದ್ರ ಸರ್ಕಾರದ ಅಧಿಕಾರಿಗಳು, ಕನ್ನಡದ ಅಧಿಕಾರಿಗಳೇ ಮಾಹಿತಿ ಕೊಟ್ಟರು. ಅಣ್ಣ, ಈ ಥರ ತಾಜ್ ವೆಸ್ಟ್ ಎಂಡಲ್ಲಿ ಮೀಟಿಂಗ್ ನಡೀತಾ ಇದೆ, ನಮ್ಮ ಮೇಲೆ ಬಲವಂತವಾದ ಹಿಂದಿ ಏರಿಕೆಯನ್ನು ಮಾಡಲಿಕ್ಕೆ ಹೊರಟಿದ್ದಾರೆ, ಹಿಂದಿಯನ್ನು ನಾವ್ಯಾಕೆ ಇಲ್ಲಿ ಸಹಿಸ್ಕೋಬೇಕು? ಕನ್ನಡದ ಭಾಷೆ ರಾಜ್ಯ ಭಾಷೆ, ಈ ನೆಲದ ಭಾಷೆ ಕನ್ನಡದ ಮೇಲೆ ಬಲವಂತವಾದ ಹಿಂದಿ ಏರಿಕೆ ಬೇಕಾ ನಮಗೆ? ನಿಮ್ಮ ಎಲ್ಲ ಕೇಂದ್ರ ಸರ್ಕಾರದ ಕಚೇರಿಗಳಲ್ಲಿ ನೀವು ಹೆಚ್ಚು ಹಿಂದಿಗೆ ಮಹತ್ವ ಕೊಡಬೇಕು ಅಂತ ಹೇಳ್ತಾರೆ. ಇಲ್ಲದ ಸಲ್ಲದ ಆಸೆ ಆಕಾಂಕ್ಷೆಗಳನ್ನ ನಮಗೆ ಕೊಡ್ತಾ ಇದ್ದಾರೆ ಅಂತ ಹೇಳಿದಾಗ ನಮ್ಮ ಕಾರ್ಯಕರ್ತರು ತಾಜ್ ವೆಸ್ಟ್ ಎಂಡ್ ಹೋಟ್ಲಲ್ಲಿ ನಡೀತಿದ್ದಂಥ ಆ ವಿಚಾರಣಾ ಸಂಕೀರ್ಣದಲ್ಲಿ ಹೋಗಿ ಅಲ್ಲಿದ್ದಂಥ ಎಲ್ಲ ಹಿಂದಿ ಬ್ಯಾನರ್ಗಳನ್ನು ಕಿತ್ತು ಅಲ್ಲಿ ಘೋಷಣೆಗಳನ್ನ ಕೂಗಿರೋ ಹೊರತು ಅಲ್ಲಿ ಯಾವುದೇ ದಾಂಧಲೆ ಮಾಡಲಿಲ್ಲ, ಇಲ್ಲ ಏನು ಹೊಡೆದಾಕ್ಲಿಲ್ಲ, ಏನೂ ಮಾಡಲಿಲ್ಲ, ಯಾರ ಮೇಲೂ ಹಲ್ಲೆ ಮಾಡಲಿಲ್ಲ. ಸುಳ್ಳು ಕೇಸನ್ನು ತಗೊಂಡು ಇಲ್ಲದ ಸಲ್ಲದ ಕೇಸ್ ಹಾಕಿ ನನ್ನ ಕಾರ್ಯಕರ್ತರು 41 ಜನನ ಜೈಲಿಗೆ ಕಳಿಸಿರಲ್ಲ. ಹಾಗಾಗಿ ಈ ಸರ್ಕಾರ ಯಾರ ಪರವಾಗಿದೆ? ತಾಜ್ ಹೋಟ್ಲು ಮಾಲೀಕರ ಪರವಾಗಿದೆಯೋ, ಇಲ್ಲ ದೊಡ್ಡ ದೊಡ್ಡ ರಾಜಕಾರಣಿಗಳ ಪರವಾಗಿದೆಯೋ, ಶ್ರೀಮಂತರ ಪಾಲಿನ ಸರ್ಕಾರವೋ? ಯಾರ ಪಾಲಿಗೆ ಈ ಸರ್ಕಾರ ಅನ್ನೋದು ನನಗೆ ಅನ್ನಿಸ್ತಾ ಇದೆ. ಅದಕ್ಕಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹೇಳೋದೇನೆಂದರೆ, ಎಲ್ಲರೂ ಶ್ರೀಮಂತರ ಪರವಾಗಿ, ಶ್ರೀಮಂತ ಹೋಟೆಲ್ ಮಾಲೀಕರ ಪರವಾಗಿ, ಮತ್ತು ಎಲ್ಲಿಂದೋ ಬಂದು ಇಲ್ಲಿ ಹಿಂದಿ ಹೇರಿಕೆ ದಬ್ಬಾಳಿಕೆ ಮಾಡುವ ಆ ಜನರ ಪರವಾಗಿ ನಿಲ್ಲೋದಾದರೆ, ನಾಳೆ ನನ್ನ ಭಾಷೆಯ ರಕ್ಷಣೆಗಾಗಿ ಬೀದಿಗಿಳಿಯುವಂಥ ಹೋರಾಟಗಾರರಿಗೆ ನೀವು ಕೊಡೋ ಕೊಡುಗೆ ಸುಳ್ಳು ಮೊಕದ್ದಮೆಗಳನ್ನು, ಕೇಸ್ಗಳು ಹಾಕಿ ಜೈಲಿಗೆ ಕಳಿಸುವಂಥ ಕುತಂತ್ರ ನಿಮ್ಮಿಂದೇ ಆಗೋದಾದರೆ, ನೀವು ವಿಧಾನಸೌಧದಲ್ಲಿ ಕೂತ್ಕೊಂಡು ವ್ಯಾಕರಣ ಪಾಠ ಮಾಡ್ತೀರಿ ಸಿದ್ದರಾಮಯ್ಯನವರೇ? ಕನ್ನಡಿಗ ಅನ್ನುವ ವ್ಯಾಕರಣದ ಪಾಠ ಮಾಡ್ತಿರಲ್ಲ, ನಿಮ್ಮ ಕನ್ನಡದ ಪ್ರೀತಿ ಇದಾ ಅಂತ ಹೇಳಿ ಕನ್ನಡಿಗರು ಪ್ರಶ್ನೆ ಮಾಡುವಾಗ ನೀವೇನು ಉತ್ತರ ಕೊಡ್ತೀರಿ? ಕನ್ನಡದ ಹೋರಾಟಗಾರರ ಮೇಲೆ ಇಲ್ಲೂ ಸಲ್ಲದ ಕೇಸ್ ಹಾಕಿರಿ. ಮೊನ್ನೆ ರೈಲ್ವೆ ಇಲಾಖೆಯಲ್ಲಿ ಹಿಂದಿ ದಿವಸ ಅಂತ ನಡೀತಾ ಇತ್ತು ಕಾರ್ಯಕ್ರಮ, ಅವತ್ತು ನಾವು ಪ್ರತಿಭಟನೆ ಮಾಡೋದು, ಅವತ್ತು ನಮ್ಮ ಮಹಿಳಾ ಕಾರ್ಯಕರ್ತರ ಮೇಲೆ ಕೇಸ್ ಹಾಕಿರಿ. ಹಿಂಗೆ ಎಲ್ಲ ಹೋರಾಟ ಮಾಡೋದ ಮೇಲೆಲ್ಲ ಕೇಸ್ ಹಾಕಿ ನಮ್ಮ ಹೋರಾಟವನ್ನು ಹತ್ತಿಕ್ಕುವಂಥ ಕುತಂತ್ರವನ್ನು ನೀವು ಮಾಡ್ತೀರಿ ಅನ್ನೋದಾದರೆ, ನೀವು ಕರ್ನಾಟಕದ ಕನ್ನಡಿಗರ ಪರವಾಗಿದ್ದೀರೋ, ಇಲ್ಲ ಶ್ರೀಮಂತರು, ಇಲ್ಲಿ ಐಟಾಕ್ ಶ್ರೀಮಂತರು ಮತ್ತು ಬಂಡವಾಳಶಾಹಿಗಳ ಪರವಾಗಿ ನಿಮ್ಮ ಸರ್ಕಾರ ಕೆಲಸ ಮಾಡುತ್ತೆ ಅನ್ನೋ ಅನುಮಾನ ಕನ್ನಡಿಗರಿಗೆ ಕಾಡ್ತಾ ಇದೆ.